ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಹಿಂದಿನ ವಿಡಿಯೋದಲ್ಲಿ ನಾನು ಪಾಪು ಸ್ಕೂಲ್ ಇನಾಗ್ರೇಷನ್ ವಿಡಿಯೋ ತೋರಿಸಿದ್ದೆ. ಅದು ಲೆಂದಿ ಆಗಿದೆ ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದು. ಸೊ ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಳೆ ಬೇರು ಕೂಡಿರಲು ಮರಸೊಗಸು, ಹಳೆ ಯುಕ್ತಿ ಹೊಸ ತತ್ವದೊಡಗೂಡೆ ಧರ್ಮ ಎಂಬ ಡಿವಿಜಿಯವರ ಕಗ್ಗದ ಸಾಲಿನಂತೆ ರಾಷ್ಟ್ರೋತ್ಥಾನವೆಂಬ ಬೇರಿನಿಂದ ಚಿಗುರೊಡೆದ ಮತ್ತೊಂದು ಶಾಖೆಯ ಕಟ್ಟಡದ ಲೋಕಾರ್ಪಣಾ ಸಮಾರಂಭಕ್ಕೆ ಆಗಮಿಸಿರುವ ವೇದಿಕೆಯ ಮೇಲಿನ ಅತಿಥಿಗಳನ್ನು ಮತ್ತು ತಮ್ಮೆಲ್ಲರನ್ನು ಸ್ವಾಗತಿಸುವುದು ನನ್ನ ಸೌಭಾಗ್ಯ ಎಂದು ಭಾವಿಸುತ್ತಾ, ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸ್ವಾಮಿ ಮುಕ್ತಿದಾನಂದ ಮಹಾರಾಜ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಯುವಜನರಲ್ಲಿ ನೈತಿಕ ಮೌಲ್ಯಗಳನ್ನು ಬಿತ್ತುವ ಜೊತೆಗೆ ಆಶ್ರಮದ ಮೂಲಕ ಅನೇಕ ಸೇವಾ ಚಟುವಟಿಕೆಗಳನ್ನು ಇವರು ಮುನ್ನಡೆಸುತ್ತಿದ್ದಾರೆ. ಈ ವೇದಿಕೆಯಲ್ಲಿ ಇಂದು ನಮ್ಮ ನಡುವೆ ಉಪಸ್ಥಿತರಿರುವ ಒಬ್ಬ ಅಪರೂಪದ ಸಂಘಟಕರು ಮತ್ತು ರಾಜಕೀಯ ಮುತ್ಸದ್ದಿಗಳು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ BL ಸಂತೋಷ್ಜಿ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮೂಲತಃ ಉಡುಪಿ ಜಿಲ್ಲೆಯ ಹಿರಿಯರಕದವರಾದ ಇವರು ದಶಕಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಕಾರ್ಯನಿರ್ವಹಿಸಿದರು. ಕರ್ನಾಟಕದಲ್ಲಿ ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಗಟ್ಟಿಗೊಳಿಸಿದ ರೂವಾರಿ 1993ರಿಂದ 2006ರ ತನಕ ಮೈಸೂರು, ಶಿವಮೊಗ್ಗ, ಬೆಂಗಳೂರು ವಿಭಾಗದ ಪ್ರಚಾರಕರಾಗಿ ಕಾರ್ಯನಿರ್ವಹಣೆ ಮಾಡಿದರು. 2006ರಲ್ಲಿ ಕರ್ನಾಟಕ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. 2014ರ ಲೋಕಸಭೆ ಚುನಾವಣಾ ಫಲಿತಾಂಶ ಪ್ರಕಟಗೊಂಡ ಕೆಲವೇ ದಿನಗಳಲ್ಲಿ ಶ್ರೀಯುತರು ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ಹಾಗೆಯೇ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡಿದರು. 2019ರಲ್ಲಿ ಪಕ್ಷವು ಶ್ರೀಯುತರನ್ನು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಿತು. ಇಂತಹ ಮೇಧಾವಿ ಮತ್ತು ಚಿಂತಕರು ವೇದಿಕೆ ಮೇಲಿರುವುದು ಎಲ್ಲರಿಗೂ ಸಂತೋಷದ ಸಂಗತಿ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಮತ್ತೋರ್ವ ಹಿರಿಯರು, ಗೌರವಾನ್ವಿತರಾದ ಸನ್ಮಾನ್ಯ ಶ್ರೀ HC ಸೋಮಶೇಖರ್ ರೆಡ್ಡಿಜಿ ಅವರಿಗೂ ಕೂಡ ರಾಷ್ಟ್ರೋತ್ಥಾನದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರು ಸಮಾಜ ಸೇವೆಗಾಗಿ ರಾಮಕೃಷ್ಣ ಆಶ್ರಮದೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಮೂಲತಃ ಇದೇ ಹುಲಿಹೊಂಗಲ ಗ್ರಾಮದವರು.
ಸ್ವಾಮಿ ವಿವೇಕಾನಂದರ ಗೌರವಾರ್ಥವಾಗಿ ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ಅನ್ನು ಸ್ಥಾಪಿಸಿದರು. ಈ ಟ್ರಸ್ಟ್ ಅಡಿಯಲ್ಲಿ 2013ರಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾತೃಧಾಮ ಎಂಬ ವಸತಿ ನಿಲಯವನ್ನು ಪ್ರಾರಂಭಿಸಿದರು. ಈ ವಸತಿ ನಿಲಯವು ಹಿಂದುಳಿದ ಮತ್ತು ಬಡವರ್ಗದ ಮಕ್ಕಳಿಗೆ ಉಚಿತ ಊಟ, ವಸತಿ ಮತ್ತು ಶಿಕ್ಷಣ ನೀಡುವುದು ಮಾತ್ರವಲ್ಲ, ಈ ಮೂಲಕ ಸಮಗ್ರ ವ್ಯಕ್ತಿತ್ವ ನಿರ್ಮಾಣಕ್ಕೂ ಉಪಕ್ರಮಗಳನ್ನು ಜೋಡಿಸಿರುವುದು ಪ್ರಶಂಸನೀಯವಾದದ್ದು. ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಗೋಪಿನಾಥ್ ಜಿ ಅವರು ಕಳೆದ 30 ವರ್ಷಗಳಿಂದ ಬಿಜೆಪಿಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಉಪಸ್ಥಿತರಿರುವ ಶ್ರೀ ಎಚ್.ಎಸ್. ಗೋಪಿನಾಥ್ ರೆಡ್ಡಿ ಅವರ ಧರ್ಮಪತ್ನಿಯವರಾದ ಮತ್ತು ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀಮತಿ ಗಾಯತ್ರಿ ಗೋಪಿನಾಥ್ ಜಿ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೂ ಕೂಡ ನಮ್ಮ ರಾಷ್ಟ್ರದಾನ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಎಂ.ಪಿ. ಕುಮಾರ್ಜಿ ಅವರು ಪವಿತ್ರ ತುಳಸಿ ಸಸಿ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತರು ಹಾಗೆಯೇ ಉಪಸ್ಥಿತರಿರುವ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ರೀ ಎಂ.ಪಿ. ಕುಮಾರ್ಜಿ ಅವರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. Now we have Sri Dinesh Hegde Guruji, General Secretary, Rashtrattana Parishad, to deliver the keynote address. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಶ್ರೀಯುತ ಸಂತೋಷ್ ಅವರೇ, ಸೋಮಶೇಖರ್ ರೆಡ್ಡಿ ಅವರು, ಶ್ರೀಯುತ ಸೋಮಶೇಖರ್ ರೆಡ್ಡಿ ಅವರೇ, ಅವರ ಸುಪುತ್ರರಾದಂತಹ ಶ್ರೀಯುತ ಗೋಪಿನಾಥ್ ರೆಡ್ಡಿ ಮತ್ತು ಶ್ರೀಮತಿ ಗಾಯತ್ರಿ ಗೋಪಿನಾಥ್ ರೆಡ್ಡಿ ಅವರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರು, ನೂತನವಾಗಿ ನಿರ್ಮಾಣವಾಗಿರುವಂತಹ ಚಾಣಕ್ಯ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಆದಂತಹ ಶ್ರೀಯುತ ಎಂ.ಪಿ. ಕುಮಾರ್ ಅವರೇ, ಇನ್ನಿತರ ಸಂಘದ ಹಿರಿಯ ಪದಾಧಿಕಾರಿಗಳೇ, ಭಾರತೀಯ ಜನತಾ ಪಾರ್ಟಿಯ ಅನೇಕ ಪದಾಧಿಕಾರಿಗಳೇ, ಈ ಸಂಸ್ಥೆಯನ್ನು, ಈ ಕಟ್ಟಡವನ್ನು ನಿರ್ಮಾಣ ಮಾಡಿದಂತಹ ವಾಸ್ತುಶಿಲ್ಪಿಗಳಾದಂತಹ ಮೈಸೂರು ಕನ್ಸಲ್ಟಿನ ಶ್ರೀಯುತ ಅಶ್ವಿನ್ ಅವರೇ, ಹರಿಕೃಷ್ಣ ಅವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಶ್ರದ್ಧೆಯ ತಾಯಂದಿರೇ, ಈ ಕಟ್ಟಡದ ಲೋಕಾರ್ಪಣಾ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಸಂಕ್ಷಿಪ್ತ ಪರಿಚಯ, ರಾಷ್ಟ್ರೋತ್ಥಾನದ ಶಿಕ್ಷಣದ ಉದ್ದೇಶ ಹಾಗೂ ಈ ಒಂದು ಪರಿಸರದ ಬಗ್ಗೆ ಒಂದು 4 ಮಾತುಗಳಲ್ಲಿ ತಮ್ಮ ಗಮನ ಸೆಳೆಸಬೇಕು ಅಂತ ನಾನು ಇಲ್ಲಿ ನಿಂತಿದ್ದೀನಿ. ಈ ಊರಿನವರೇ ಆದ ನಮ್ಮ ಸೋಮಶೇಖರ್ ರೆಡ್ಡಿಯವರ ಸುಪುತ್ರರು ಶ್ರೀಯುತ ಗೋಪಿನಾಥ್ ರೆಡ್ಡಿ ಮತ್ತು ಶ್ರೀಮತಿ ಗಾಯತ್ರಿ ರೆಡ್ಡಿಯವರು ಈಗ ಒಂದು 7-8 ವರ್ಷಗಳ ಹಿಂದೆ ನಮ್ಮ ಈ ಪರಿಸರದಲ್ಲಿ ಒಂದು ಶಾಲೆ ಬರಬೇಕು, ಅವ್ರ ಕನಸು, ಅವರೇ ಒಂದು ನೀಲಿ ನಕ್ಷೆಯನ್ನು ನಿರ್ಮಾಣ ಮಾಡಿದ್ರು. ಸ್ವಾಮಿ ವಿವೇಕಾನಂದರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು, ಒಂದು ಉತ್ತಮವಾದಂತಹ ಶಾಲೆ ನಿರ್ಮಾಣ ಆಗಬೇಕು, ಮತ್ತು ಈಗ ತಾನು ಹೇಳಿದ ಹಾಗೆ ರಾಮಕೃಷ್ಣ ಪರಮಹಂಸ ಏನು ವಿವೇಕಾನಂದ ಆಶ್ರಮ ಇದೆ, ಆಶ್ರಮದಲ್ಲಿ ಮಾತೃಧಾಮ ಅಂತ ಒಂದು ಬಡ ಮಕ್ಕಳಿಗೆ ಅವರು ಉಚಿತವಾದಂತಹ ಶಿಕ್ಷಣ, ಸಂಸ್ಕಾರ ಮತ್ತು ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ನಿಲಯ ಆಗಬೇಕು, ಈ ರೀತಿಯ ಅಪೇಕ್ಷೆಯನ್ನು ಅವರು ವ್ಯಕ್ತಪಡಿಸಿದರು. ಅವರೇ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು ಏನು. ಆಮೇಲೆ ರಾಷ್ಟ್ರೋತ್ಥಾನದ ಇಡೀ ರಾಜ್ಯದಲ್ಲಿ ಜಿಲ್ಲೆಗೊಂದು ಶಾಲೆ ಅಂತ ವಿಸ್ತಾರ ಆಗೋದನ್ನು ನೋಡಿ ರಾಷ್ಟ್ರೋತ್ಥಾನದವರೇ ಶಾಲೆ ಮಾಡಲಿ ಅಂತ ನಮ್ಮ ಮುಂದೆ ಬಂದರು. ಸಂಘದ ಹಿರಿಯರ ಅಪೇಕ್ಷೆಯಂತೆ ಇಲ್ಲಿ ಈಗ ಈ ಒಂದು ಶಾಲಾ ಕಟ್ಟಡವನ್ನು ನಾವು ಪ್ರಾರಂಭ ಮಾಡಿದ್ವಿ. ಈಗ 1 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಭೂಮಿ ಪೂಜನ ಆಯಿತು. ಭೂಮಿ ಪೂಜನ ಆದ ತಕ್ಷಣ ನಾವೊಂದು ಹೇಳಿದ್ವಿ, ಮುಂದಿನ ವರ್ಷ 26-27ಕ್ಕೆ ಈ ಶಾಲೆ ಪ್ರಾರಂಭ ಮಾಡ್ತೀವಿ. ಆಗಿನ್ನೂ ನೆಲ ಏನು ಕಟ್ಟಡ ಏನು ಇರಲಿಲ್ಲ. ಜನರಿಗೆ ಆಶ್ಚರ್ಯ ಆಯಿತು. ಕಾರ್ಯಕ್ರಮ ಆದಮೇಲೆ ಒಬ್ಬರಿಬ್ಬರು ಬಂದಿದ್ರು, ಏನು 1 ವರ್ಷದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತೀರಾ ಅಂತ. ಹೌದು ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಅಲ್ಲಿ ಅನೌನ್ಸ್ ಮಾಡಿದ್ವಿ, ವಿಜಯದಶಮಿ ದಿವಸ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ.
ಒಂದಷ್ಟು ಜನ ನಕ್ಕೆ ಬಿಟ್ಟು ಇದೇನು ಹೇಳ್ತಿದ್ದಾರೆ ಇವರು ಅಂತ. ಕಟ್ಟಡನೇ ಇಲ್ಲ, ನೋಂದಣಿ ಪ್ರಕ್ರಿಯೆ ಮತ್ತು 26-27ಕ್ಕೆ ಶಾಲೆ ಪ್ರಾರಂಭ ಆಗುತ್ತೆ. ಈಗ ಭಗವಂತ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನಾವು ನಿಮ್ಮ ಮುಂದೆ ಹೇಳಿದ್ವಿ ಅದೆಲ್ಲ ಕೂಡ್ಕೊಂಡು ಬರ್ತಾ ಇದೆ. ಇದು ಸುಮಾರು 4.5 ಎಕರೆ ಜಾಗ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತಿನ ಈ ಸಮಾಜದಲ್ಲಿ ನಮ್ಮ ಸೋಮಶೇಖರ್ ರೆಡ್ಡಿಯವರ ಸುಪುತ್ರರಾದ ಗೋಪಿನಾಥ್ ರೆಡ್ಡಿಯವರು ಒಂದು ಒಳ್ಳೆಯ ಮನಸ್ಸಿಂದ ಇಲ್ಲೊಂದು ಶಾಲೆ ಆಗಬೇಕು ಅಂತ ಜಾಗವನ್ನು ದಾನ ರೂಪದಲ್ಲಿ ಕೊಟ್ಟಿರುವುದು ಅತ್ಯಂತ ದೊಡ್ಡದಾದಂಥ ಒಂದು ಮನಸ್ಸು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಇಲ್ಲಿ ಸುಮಾರು 2,500 ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣವನ್ನು ಒದಗಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಅದೇ ಪ್ರಕಾರ 1,200 ಮಕ್ಕಳಿಗೆ ಆಗುವಂತಹ ಕಟ್ಟಡವನ್ನು ಈಗ ಮೊದಲನೇ ಹಂತದಲ್ಲಿ ನಿರ್ಮಾಣ ಮಾಡಿದ್ದೀವಿ. 33 ರೂಮ್ ಇದೆ, ಕ್ಲಾಸ್ ರೂಮ್ಸ್, ಲ್ಯಾಬ್ಸ್ ಇದೆ, ಲೈಬ್ರರಿ ಇದೆ, ಸ್ಟಾಫ್ ರೂಮ್ಸ್ ಇದೆ, ಪ್ರಿನ್ಸಿಪಾಲ್ ರೂಮ್ ಇದೆ, ಆಫೀಸ್ ಇದೆ, ಎಲ್ಲ ವ್ಯವಸ್ಥೆ, ಸಾಕಷ್ಟು ಟಾಯ್ಲೆಟ್ಸ್ಗಳು, ಬಾತ್ರೂಮ್ಗಳು, ಎಲ್ಲ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಕಟ್ಟಡದಲ್ಲಿ ಪೂರೈಸಿದ್ದೇವೆ. ರೆಡಿ ಫಾರ್ ಆಕ್ಯುಪೇಷನ್ ಅಂತ ಹೇಳ್ತಾರೆ ಈ ಕಡೆ ಭಾಷೆಯಲ್ಲಿ. ಆ ಥರ ಕಟ್ಟಡದ ಸಂಪೂರ್ಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಈ ಎದುರುಗಡೆ ಭಾಗ ಒಂದು ದೊಡ್ಡ ಜಾಗ, ಇದನ್ನು ಮೈದಾನಕ್ಕೋಸ್ಕರ ಇಟ್ಟಿದ್ದೇವೆ. ಈಗಾಗಲೇ ಹೇಳಿದಾಗೆ 1,200 ಜನ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬಹುದು. ವಿಜಯದಶಮಿಗಿಂತ ಮುಂಚೆ ಇಲ್ಲೇ ದೇವಸ್ಥಾನದ ಪರಿಸರದಲ್ಲಿ ಕೆಲವು ಗಣ್ಯರನ್ನು ಕರೆಸಿ ನಾವು ಚರ್ಚೆ ಮಾಡಿದಾಗ ನಾನು ಸಹಜವಾಗಿ ಹೇಳಿದೆ, ರಾಷ್ಟ್ರೋತ್ಥಾನದ ಜಿಲ್ಲೆಗೊಂದು ಶಾಲೆ ಆಗ್ತಾ ಇದೆ. ಮೊನ್ನೆ ಹಾಸನದಲ್ಲಿ ಒಂದು ಕಟ್ಟಡದ ಲೋಕಾರ್ಪಣೆ ಆಯಿತು. ಮೊದಲನೇ ವರ್ಷನೇ 830 ಅಡ್ಮಿಷನ್ ಆಯಿತು ಅಂತ. ವಾಕ್ಯ ಹೇಳಿದೆ, ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮಗೆ ಶಾಲೆ ಆಗ್ತಾ ಇದೆ, 1,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ನಮ್ಮ ರಾಷ್ಟ್ರೋತ್ಥಾನದ ಇತಿಹಾಸದಲ್ಲಿ ಈಗ ಒಂದು 5 ವರ್ಷದಲ್ಲಿ 830 ಅತ್ಯಂತ ಜಾಸ್ತಿ ಇರುವ ಸಂಖ್ಯೆ. ಸೊ ಹೀಗೆ ಅಲ್ಲಿ ಒಂದು ವಿಷಯ ಹೇಳಿದೆ, ನಮ್ಮ ಈ ಶಾಲೆಯಲ್ಲಿ 1,000ಕ್ಕಿಂತ ಜಾಸ್ತಿ ಆಗಬೇಕು. ಭಾರಿ ಕರಕಾಟದಿಂದ ಸಭೆ ಅದನ್ನು ಸ್ವೀಕಾರ ಮಾಡುತ್ತೆ. ಈಗ ಸಂತೋಷದಲ್ಲಿ ಹೇಳ್ತಾ ಇದ್ದೀನಿ, ಈಗಾಗಲೇ ಅಂದರೆ ಇನ್ನೂ 1.5 ತಿಂಗಳು ಬಾಕಿ ಇದೆ. ನಮ್ಮ ಸಂಖ್ಯೆ, ನೋಂದಣಿ ಆಗಿರುವ ಸಂಖ್ಯೆ 900. ಈ ಊರಿನ ಜನರಿಗೆ ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ. ಕಟ್ಟಡವೇ ಇಲ್ಲ, ಇನ್ನು ಕಾಲಮ್ಸ್ಗಳು ಮೇಲೆ ಬರ್ತಾ ಇದ್ದಾವೆ. ರಾಷ್ಟ್ರೋತ್ಥಾನದ ನಮ್ಮ ಮಾತಿಗೆ ಎಷ್ಟೊಂದು ಗೌರವ, ಅಭಿಮಾನ, ಅದನ್ನು ತಗೊಂಡು ತಮ್ಮ ಮಕ್ಕಳನ್ನು ನೋಂದಣಿ ಮಾಡಿ ನಾನು ಮುಂದೆ ಅಂತ ಮೊನ್ನೆ ಒಂದು ದಿವಸ 16 ಒಂದೇ ದಿನ ಅಡ್ಮಿಷನ್ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿಶ್ವಾಸವನ್ನು ಇಟ್ಟು ಇಲ್ಲಿ ಮಕ್ಕಳನ್ನು ನೋಂದಾಯಿಸ್ತಾರೆ. ಸತ್ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕು, ದೇಶಭಕ್ತರನ್ನು ನಿರ್ಮಾಣ ಮಾಡಬೇಕು, ಮೌಲ್ಯಯುತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಾವು ಬಹಳ ಸಣ್ಣದಾಗಿ ಇದನ್ನು ಪ್ರಾರಂಭ ಮಾಡಿದ್ವಿ 2005ರಲ್ಲಿ. ಹಾಗೆ 72ರಲ್ಲಿ ನಾವು ರಾಜ್ಯ ಪಠ್ಯಕ್ರಮ ಶಾಲೆಗಳನ್ನು ಮಾಡಿದ್ವಿ. 2005ರಲ್ಲಿ CBSE ಶಾಲೆಯನ್ನು ಮಾಡಬೇಕು. ಇವತ್ತಿನ ಆಧುನಿಕ ಶಿಕ್ಷಣ ಜೊತೆಗೆ ಭಾರತೀಯ ಸಂಸ್ಕೃತಿಯ ಮೌಲ್ಯವನ್ನು, ಭಾರತೀಯ ಜ್ಞಾನ ಪರಂಪರೆಯ ವಿಶೇಷತೆಯನ್ನು ಇದನ್ನು ತಿಳಿಸಬೇಕು ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಅಂತೇಳಿ ನಾವು ಈ ಶಿಕ್ಷಣದ ಸಂಕುಲವನ್ನು ಪ್ರಾರಂಭ ಮಾಡಿದ್ವಿ. ರಾಷ್ಟ್ರೋತ್ಥಾನ ಬರೀ ಬೆಂಗಳೂರು ಸೀಮಿತವಾಗಬಾರದು, ಇಡೀ ರಾಜ್ಯಾದ್ಯಂತ ನಮ್ಮ ಶಾಖೆಗಳನ್ನು ವಿಸ್ತಾರ ಮಾಡಬೇಕು ಅಂತ ನಿರ್ಣಯದ ಪ್ರಕಾರ ಈಗ 5 ವರ್ಷದಲ್ಲಿ 14 ಶಾಲೆ ಆಗಿದೆ. ಇದೇ ರೀತಿಯ ಶಾಲೆಗಳು ಈಗ ಒಟ್ಟು CBSE ಶಾಲೆಗಳಲ್ಲಿ 18,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಮತ್ತು ರಾಜ್ಯ ಪಠ್ಯಕ್ರಮದಲ್ಲಿ 7,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈಗ 25,000. ಈ ವರ್ಷ 3 ಶಾಲೆಗಳು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಬೆಂಗಳೂರಿನಲ್ಲಿ ಇದು 5ನೇ ಶಾಲೆ, ರಾಜ್ಯದಲ್ಲಿ 19ನೇ ಶಾಲೆ, 20ನೇ ಶಾಲೆ ಹಾವೇರಿಯಲ್ಲಿ ಪ್ರಾರಂಭ ಆಗಿದೆ. ನಮ್ಮ ಪಂಚಮುಖಿ ಶಿಕ್ಷಣ ಈಗಾಗಲೇ ಎಲ್ಲ ಪೋಷಕರಿಗೆ ಗೊತ್ತಿದೆ. ಮಗು ಫಿಸಿಕಲಿ ಫಿಟ್ ಆಗಬೇಕು ಅಂದರೆ ಭೌತಿಕವಾಗಿ ಸುದೃಢನಾಗಬೇಕು, ಅವನು ಬೌದ್ಧಿಕ ಮಟ್ಟನೂ ಜಾಸ್ತಿ ಆಗಬೇಕು, ಇಂಟೆಲೆಕ್ಚುವಲ್ಸ್
ಅವನು ಎಮೋಷನಲ್ಲು, ಭಾವನಾತ್ಮಕವಾಗಿ. ಭಾವನೆ ಇಲ್ಲದ ರಚನೆ ಅಂದರೆ ಅದು ಹೃದಯ ಇಲ್ಲದ ದೇಹ ಅಂತ ಹೇಳ್ತಾರೆ. ಭಾವನೆ ಇಲ್ಲದ ರಚನೆ, ನಮ್ಮ ದೇಶದಲ್ಲಿ ಎಲ್ಲ ರೀತಿಯ ರಚನೆಗಳಿದೆ, ಆದರೆ ಎಲ್ಲೆಲ್ಲಿ ಭಾವನೆಗಳು ಕೊರತೆ ಇದೆ ಅಲ್ಲಿ ಆ ಕಾರ್ಯ ಯಶಸ್ವಿಯಾಗಿ ಆಗಲ್ಲ. ಅದಕ್ಕೋಸ್ಕರ ಭಾವನೆಗಳನ್ನು ತುಂಬಬೇಕು. ಇದು ನನ್ನ ಮಾತೃಭೂಮಿ, ಇದು ನನಗೆ ಶ್ರೇಷ್ಠವಾದಂತಹ ಭೂಮಿ, ಈ ಭೂಮಿಗೋಸ್ಕರ ನಾನೇನಾದರೂ ಮಾಡಬೇಕು, ಸಮಾಜಕ್ಕೋಸ್ಕರ ನಾನೇನು ಮಾಡಬೇಕು, ನಮ್ಮ ರಾಷ್ಟ್ರವನ್ನು ಜಗತ್ತಿನಲ್ಲಿ ಅತ್ಯುನ್ನತವಾದ ಶಿಖರದಲ್ಲಿ ತಲುಪಿಸಬೇಕು. ಈ ಒಂದು ಸಂಕಲ್ಪದೊಂದಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ನಾವು ರಾಷ್ಟ್ರೋತ್ಥಾನ ಮಾಡ್ತಾ ಇದ್ದೀವಿ. ಹಾಗೆಯೇ ಭಾವನಾತ್ಮಕ ಜೊತೆಗೆ ಸಾಮಾಜಿಕ ಬದ್ಧತೆ ಇರುವಂತಹ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಇಡೀ ದೇಶ ನಮಗೊಂದು. ಹಾಗೆ ತುಳುವಂತೂ ವಿಶ್ವಮಾನ್ಯ, ಆದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕಚ್ಚಿಂದ ಗೋವಾಟಿವರೆಗೆ ನಮ್ಮ ದೇಶ, ಈ ದೇಶದಲ್ಲಿರುವ ಎಲ್ಲರೂ ನನ್ನ ಬಂಧು ಮಿತ್ರರು, ಸಹೋದರರು ಅಂತ ಭಾವನೆಯನ್ನು ಬೆಳೆಸುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ಮಾಡ್ತಾ ಇದೆ. ಹಾಗೆ 5ನೇ ಭಾಗ ಆಧ್ಯಾತ್ಮನೂ ಬೇಕು. ಆಧ್ಯಾತ್ಮನೇ ನಮ್ಮ ಭಾರತದ ಒಂದು ಪ್ರಮುಖವಾದಂಥ ಅಂಶ. ರಾಷ್ಟ್ರೋತ್ಥಾನ ಪರಿಷತ್ತು 1965ರಲ್ಲಿ ಪ್ರಾರಂಭ ಆಯಿತು. ಈಗ ತಾನೇ 60 ವರ್ಷವನ್ನು ಪೂರೈಸಿದೆ. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ನಮ್ಮ ಧ್ಯೇಯ. ಅದಕ್ಕೆ ಪೂರಕವಾಗಿ 4 ಕಾರ್ಯಕ್ರಮಗಳು. ಒಂದು ಸಾಹಿತ್ಯ, ಸೇವೆ, ಆರೋಗ್ಯ ಮತ್ತು ಶಿಕ್ಷಣ. ಶಿಕ್ಷಣದ ನಾನು ಈಗಾಗಲೇ ಹೇಳಿದೆ, ಸಾಹಿತ್ಯ ಇಡೀ ರಾಜ್ಯಾದ್ಯಂತ ನಮ್ಮ ಒಂದು ಛಾಪನ್ನು ನಿರ್ಮಾಣ ಮಾಡಿದೆ. ಅದೇ ರೀತಿ ಸೇವೆ, ಆ ರೀತಿ ಸೇವೆಯನ್ನು ಕರ್ಣನ ರೂಪದಲ್ಲಿ ಎಡಗೈಯಲ್ಲಿ ದಾನ ಮಾಡಿದ್ದು ಬಲಗೈ ಗೊತ್ತಾಗಬಾರ್ದು, ಎಡಗೈಯಿಂದ ಬಲಗೈ ದಾನ ಮಾಡುವಂಥದ್ದು ಮರ್ತೋಗುತ್ತೆ ಅಂತ ಎಡಗೈಯಿಂದಲೇ ದಾನ ಮಾಡಿದಂಥ ಅನೇಕ ಪರಂಪರೆ ಇದೆ. ಆ ರೀತಿಯ ಶ್ರೇಷ್ಠ ಸೇವೆಯನ್ನು ಸಮಾಜಕ್ಕೆ ಮಾಡಬೇಕು. ಅದೊಂದು ನನ್ನ ಕರ್ತವ್ಯ, ನನ್ನ ಜೀವನದ ಭಾಗ. ಈ ರೀತಿಯ ಸೇವೆಯನ್ನು ಮಾಡಬೇಕು ಅಂತ ಕಲ್ಪನೆಯನ್ನು ಮೂಡಿಸುವ ದೃಷ್ಟಿಯಿಂದ ಒಂದಷ್ಟು ಸೇವಾ ಪ್ರಕಲ್ಪಗಳು ಬೆಂಗಳೂರು ಮಹಾನಗರದಲ್ಲಿ ಸ್ಲಮ್ಗಳಲ್ಲಿ ನಾವು ಉಚಿತವಾದಂಥ ಪಾಠ, ಶಿಕ್ಷಣ, ಸಂಸ್ಕಾರ, ಸ್ವಾವಲಂಬಿ, ಆರೋಗ್ಯ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ತಪಸ್ಸು ಸಾಧನ, 10ನೇ ತರಗತಿಯಲ್ಲಿ ಪಾಸಾದಂಥ ಪ್ರತಿಭಾವಂತ ಗಂಡು ಮಕ್ಕಳಿಗೆ IITಗೆ ಸೇರಿಸಬೇಕು ಅಂತೇಳಿ ನಾವೇನು 12 ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಬಹಳ ಸಂತೋಷದಿಂದ ಮುಂದೆ ಹೇಳ್ತಾ ಇದ್ದೀನಿ. 160 ಜನ ಇವತ್ತು NIT ಮತ್ತು IITಗಳಿಗೆ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಕೆಲವರು ಮುಗಿಸಿದ್ದಾರೆ. ಯಾರು ಆರ್ಥಿಕವಾಗಿ ಹಿಂದುಳಿದವರು, ತುಂಬ ಹಳ್ಳಿ ಪ್ರದೇಶದಲ್ಲಿದ್ದವರು ಅಂಥವ್ರನ್ನ ಆಯ್ಕೆ ಮಾಡಿ ಅವರಿಗೆ 2 ವರ್ಷ ಉಚಿತ PU ಶಿಕ್ಷಣ, ಊಟ ಉಪಚಾರ ಮತ್ತು ಶಿಕ್ಷಣ ಇದೆಲ್ಲದರ ಪರಿಣಾಮ ಮಾಡಿ ಇವತ್ತು ಆ ಮಟ್ಟಕ್ಕೆ ಇನ್ನೂ ಅನೇಕರು ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸೇರಿದ್ದಾರೆ. ಈ ರೀತಿಯ ಒಂದು ಸ್ಕೀಮನ್ನು ನಾವು ಹೆಣ್ಮಕ್ಳಿಗೋಸ್ಕರ ಮಾಡಿದ್ವಿ. ಸಾಧನ ಭಾಳ ಸಂತೋಷದಿಂದ ಹೇಳ್ತೇನೆ. 140 ಜನ ಹೆಣ್ಣು ಮಕ್ಕಳು ಕಳೆದ 6 ವರ್ಷದಿಂದ ಮಾತ್ರ ಈ ಸಂಸ್ಥೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಗವರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಅನ್ನು ಓದ್ತಾ ಇದ್ದಾರೆ. ಮೊದಲನೇ ಬ್ಯಾಚ್ 8 ಹುಡುಗಿಯರು MBBS ಮುಗಿಸಿ ಬಂದರು. ಈಗ ಹೌಸ್ ಸರ್ಜನ್ಶಿಪ್ ಮಾಡ್ತಾ ಇದ್ದಾರೆ. ಅಂದರೆ ಸಾಧ್ಯವೇ ಇಲ್ಲ ಅಂಥ ಒಂದು ಮನೆತನದಿಂದ ಬಂದವರಿಗೆ ಉಚಿತವಾಗಿ ಎಲ್ಲವನ್ನ ಮಾಡಿದರೆ ಪರಿಣಾಮವಾಗಿ ಇವತ್ತು ಅದು ಆ ರೀತಿಯ ಒಂದು ಯಶಸ್ಸನ್ನು ತಗೊಂಡಿದೆ. ಹೀಗೆ ಅನೇಕ ರೀತಿಯ ಸೇವಾ ಚಟುವಟಿಕೆಗಳಿದೆ. ಸಮಯದ ಅಭಾವದಲ್ಲಿ ನಾನು ಎಲ್ಲವನ್ನೂ ವಿವರಿಸಲಿಕ್ಕೆ ಹೋಗಲ್ಲ. ಆರೋಗ್ಯ ದೃಷ್ಟಿಯಿಂದ ಯೋಗ ಸುಮಾರು 27 ಕೇಂದ್ರಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ. ಪ್ರತಿನಿತ್ಯ 4,000ಕ್ಕಿಂತ ಹೆಚ್ಚು ಯೋಗಾಭ್ಯಾಸಗಳು ಬರ್ತಾರೆ. ಯೋಗದ ಜೊತೆಗೆ ಸಾಂಸ್ಕೃತಿಕ ವಿಷಯಗಳನ್ನು, ಸಂಗೀತ, ನೃತ್ಯ ಮುಂತಾದ ವಿಷಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಬ್ಲಡ್ ಬ್ಯಾಂಕ್ ಕಳೆದ 30 ವರ್ಷಗಳಿಂದ ಬೆಂಗಳೂರಿನಲ್ಲಿ, ಕಳೆದ 15 ವರ್ಷದಿಂದ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. 11.5 ಲಕ್ಷಕ್ಕಿಂತ ಹೆಚ್ಚು ಸ್ಯಾಕೆಟ್ಸ್ಗಳನ್ನು 4.5 ಲಕ್ಷಕ್ಕಿಂತ ಹೆಚ್ಚು ರೋಗಿಗಳಿಗೆ ನಾವು ಕೊಟ್ಟಿದ್ದೇವೆ. ಅದೇ ಒಂದು ಕಾರ್ಯಕ್ರಮದಡಿಯಲ್ಲಿ ತಲೆಸ್ಮಿಯಾ ರೋಗಿಗಳಿಗೆ ಉಚಿತವಾದಂಥ ರಕ್ತ ಪೂರೈಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ 3 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಬೆಳೆಸಿದ ಪ್ರಮುಖರಲ್ಲಿ ಒಬ್ಬರಾದಂಥ ಶ್ರೀಯುತ ದಿವಂಗತ ಮೈಚಾ ಜಯದೇವರವರ ಹೆಸರಿನಲ್ಲಿ ರಾಷ್ಟ್ರೋತ್ಥಾನ ಆಸ್ಪತ್ರೆಯನ್ನು ರಾಜರಾಜೇಶ್ವರಿ ನಗರದಲ್ಲಿ ಪ್ರಾರಂಭ ಮಾಡಿದ್ವಿ. 162 ಬೆಡ್ಡಿನ ಸುಸಜ್ಜಿತ ಆಸ್ಪತ್ರೆ ನಡೀತಾ ಇದೆ. ಕೈಗೆಟಕುವ ದರದಲ್ಲಿ ಅತ್ಯಂತ ವ್ಯವಸ್ಥಿತವಾದಂಥ ಆಸ್ಪತ್ರೆಯನ್ನು ಅಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಹೀಗೆ ಸೇವೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ದೇಶ
ಜಗತ್ತಿಗೆ ಗುರುವಾಗಬೇಕು. ರಾಷ್ಟ್ರೋತ್ಥಾನದಂಥ ಈ ರೀತಿಯ ಸಣ್ಣ ಕೆಲಸ ಏನಿದೆ, ಎಲ್ಲರೂ ಈ ರೀತಿಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಸೇರಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಜನರಿಗೆ ಸ್ವಾವಲಂಬಿ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಮತ್ತೊಮ್ಮೆ ನಮ್ಮ ದೇಶವನ್ನು ವಿಶ್ವಗುರುನಾಗಿ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಕಲರವ ಇವತ್ತು ಈ ಪರಿಸರದಲ್ಲಿ ಆರಂಭ ಆಗಿದೆ. ಇಲ್ಲಿವರೆಗೆ ಕೆಲಸಗಾರರ ಸದ್ದುಗದ್ದಲ ಕೇಳಿಸ್ತಾ ಇತ್ತು, ಮೆಷಿನರಿಗಳ ಆರ್ಭಟ ಕೇಳಿಸ್ತಾ ಇತ್ತು, ಕಾಂಕ್ರೀಟಿನ ವಾಸನೆಯಲ್ಲಿ ಹರಡ್ತಾ ಇತ್ತು. ಅದೆಲ್ಲವೂ ಒಂದು ಹಂತಕ್ಕೆ ಮುಕ್ತಾಯ ಆಗಿ, ಪೂರ್ಣ ಮುಕ್ತಾಯ ಆಗಿದೆ ಅಂತಲ್ಲ, ಅದರ ಒಂದು 93-94-95% ಮುಕ್ತಾಯ ಆಗಿ ಇವತ್ತು ಇನ್ನು ಮುಂದಿನ 1-1.5 ತಿಂಗಳ ನಂತರ ಇಲ್ಲಿ ಶಾಲೆಯಲ್ಲಿ ಕಲೀಲಿಕ್ಕೆ ಬರ್ತಕ್ಕಂಥ, ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥ ಮಕ್ಕಳ ಕಲರವ ಇವತ್ತು ನಿಧಾನಕ್ಕೆ ಆರಂಭ ಆಗಿದೆ. ಒಂದು ಜೀವಂತಿಕೆ ಈ ಪರಿಸರದಲ್ಲಿ ನಿಧಾನಕ್ಕೆ ನಿರ್ಮಾಣ ಆಗಿದೆ. ರಾಷ್ಟ್ರೋತ್ಥಾನ ಪರಿಷತ್ ಇದನ್ನು ಮಾಡ್ತಾ ಇದೆ ನಿಮಿತ್ತ ರೂಪವಾಗಿ. ಗೋಪಿನಾಥ್ ರೆಡ್ಡಿಯವರು, ಅವ್ರ ಕುಟುಂಬ, ಅವ್ರ ತಂದೆಯವರು, ಇವರೆಲ್ಲರ ಉದಾರತೆಯ ಕಾರಣಕ್ಕೆ ಇವತ್ತು ಇಲ್ಲೊಂದು ಈ ಪರಿಸರದಲ್ಲಿ ಬೆಂಗಳೂರಿನಲ್ಲಿ ಶಾಲೆಗಳಿಗೇನು ಕಡಿಮೆ ಇದೆ ಅಂತ ಏನಿಲ್ಲ. ಹಾಗೆ ನೋಡಕ್ಕೆ ಹೋದರೆ ಶಾಲೆಗಳಿಗೆ ಬರ ಇರತಕ್ಕಂಥ ಕಾಲಘಟ್ಟ ಅಲ್ಲ ಇದು. ಸ್ವಲ್ಪ ಶಾಲೆಗಳು ಮುಚ್ಚುತ್ತಾ ಇರತಕ್ಕಂಥ ಕಾಲಘಟ್ಟ ಇವತ್ತು. ಮಕ್ಕಳು ಕಡಿಮೆ ಅಂತ ಶಾಲೆ ಮುಚ್ಚಬೇಕಾಗಿರ್ತಕ್ಕಂಥ ಕಾಲಘಟ್ಟ ಇದು. ಹಾಗೆ ಶಾಲೆ ಕಡಿಮೆ ಇದೆ ಅಂತ ಅಲ್ಲ, ಆದರೆ ಶಾಲೆ ಯಾವ ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸವನ್ನು ಮಾಡುವಂಥ ಶಾಲೆಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇರತಕ್ಕಂಥ ದಿನಗಳಿವೆ. ಶಾಲೆ ಯಾಕೆ ಬೇಕು ಅಂತ ಹೇಳಿದ್ರೆ ತುಂಬ ವಾಕ್ಯಗಳನ್ನ ಹೇಳ್ತಾ ಹೋಗ್ಬೋದು ಅಂತಂದ್ರೆ, ಆದರೆ ವಿದ್ಯಾ ದದಾತಿ ವಿನಯಂ ಅಂತ ಹೇಳಿದ್ರು. ವಿದ್ಯೆ ಏನು ಕೊಡುತ್ತೆ, ವಿನಯ ಕೊಡುತ್ತೆ ಅಂತ ಹೇಳಿದ್ರು. ಶಾಲೆ ಏನು ಕೊಡುತ್ತೆ ಅಂತ ಕೇಳಿದ್ರೆ ದೇಶಕ್ಕೆ, ಸಮಾಜಕ್ಕೆ ಒಳ್ಳೆಯ ಸ್ತ್ರೀ ಪುರುಷರನ್ನ, ಒಳ್ಳೆಯ ಮಕ್ಕಳನ್ನ ದೇಶಕ್ಕೆ, ಸಮಾಜಕ್ಕೆ ಕೊಡುತ್ತೆ ಅಂತ ಹೇಳಿದ್ರು ಅಂತ. ಆದರೆ ಇವತ್ತು ಶಾಲೆಗಳು, ತುಂಬ ಶಾಲೆಗಳು ಹೊರಗಿನ ಪ್ಯಾರಾಮೀಟರ್ಸ್ ಏನಿದೆ, ಶಾಲೆಗೆ ಎಷ್ಟು ಜಮೀನು ಬೇಕು ಇದೆಯಾ ಅಂತ ಕೇಳಿದ್ರೆ ಟಿಕ್ ಆಗುತ್ತೆ ಅಲ್ಲಿ. ಶಾಲೆಗೆ ಯಾವ ಕಟ್ಟಡ ಬೇಕು, ಸೌಕರ್ಯ ಬೇಕು ಅಂತ ಕೇಳಿದ್ರೆ ಡಬಲ್ ಟಿಕ್ ಆಗುತ್ತೆ ಅಲ್ಲಿ. ಶಾಲೆಗೆ ಸ್ಟಾಫ್ ಸ್ಟ್ರೆಂತ್ ಬೇಕಾಗಿರುವಷ್ಟು ಟೀಚರ್ಗಳಿದಾರ ಅಂತ ಕೇಳಿದ್ರೆ ಟೀಚರ್ಗಳು ಸ್ಟ್ರೆಂತ್ ಟಿಕ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಪ್ಲೇಸ್ಮೆಂಟ್ ಆಗುತ್ತೆ, ಎಂತ ಟಾಪ್ 100 ಪ್ಲೇಸ್ ಸಂಸ್ಥೆಗಳಲ್ಲಿ ಪ್ಲೇಸ್ಮೆಂಟ್ ಆಗುತ್ತಾ, ಟಾಪ್ 500 ಪ್ಲೇಸ್ ಅನ್ನುವಂಥ ಸಂಸ್ಥೆಗಳಲ್ಲಿ ಪ್ಲೇಸ್ಮೆಂಟ್ ಆಗುತ್ತಾ. ಈ ಶಾಲೆಯಲ್ಲಿ ಬೆಳೆದವರು ಅವರು ಅದರಲ್ಲಿ ಅತ್ಯಂತ ಹೆಚ್ಚು ಅಂದ್ರೆ ಎಷ್ಟು ಸ್ಯಾಲರಿ ಪಡ್ಕೊಂಡ್ರು, ಈ ತರದ ಎಲ್ಲ ಪ್ಯಾರಾಮೀಟರ್ಸ್ ಟಿಕ್ ಆಗ್ತಾ ಹೋಗುತ್ತೆ ಅಂತ. ರಾಮಕೃಷ್ಣಾಶ್ರಮದ ಶಾಲೆಯ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ತಗೊಂಡ್ಬಿಟ್ರೆ ಬೆಂಗಳೂರಿನ ಯಾವುದೇ ಕಾರ್ಪೊರೇಟ್ ಶಾಲೆಯ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಅನ್ನ ಅದು ಮೀರಿಸುವಂತ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಅದಕ್ಕಿದೆ. ಆದ್ರೆ ಪೂಜ್ಯ ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ಮುಂಚೆ ಹೇಳಿದಾಗ ಅವರು ತನ್ನ ಶಾಲೆಯ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಅನ್ನು ಹೇಳಲಿಲ್ಲ. ಗ್ಲೋಬಲ್ 500 ಇನ್ಸ್ಟಿಟ್ಯೂಷನ್ಗಳಲ್ಲಿ ರಾಮಕೃಷ್ಣಾಶ್ರಮ ಶಾಲೆಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳಲಿಲ್ಲ. ಅವ್ರಿಗೆ ಹೇಳ್ಕೊಳ್ಬೇಕು ಅಂತ ಅನ್ಸಿದ್ದು ನಮ್ಮ ಶಾಲೆಯಲ್ಲಿ 13 ವರ್ಷ ಕುವೆಂಪು ಅವರು ಕಲ್ತಿದ್ರು ಅಂತ ಹೇಳಬೇಕು ಅಂತ ಅನ್ಸ್ತಾರೆ. ಶಾಲೆ ಈ ದೇಶದಲ್ಲಿ ವ್ಯಕ್ತಿಗಳನ್ನ ನಿರ್ಮಾಣ ಮಾಡತಕ್ಕಂಥ ಸಂಸ್ಥೆ ಅದು. ಶಾಲೆ ಒಂದಷ್ಟು ವ್ಯಕ್ತಿಗಳ ಸಮೂಹವಾದ ಸಮಾಜಕ್ಕೆ ಹೊರಗೆ ದಬ್ಬತಕ್ಕಂಥ, ಸಂಖ್ಯೆ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ, ವ್ಯಕ್ತಿಗಳನ್ನ ನಿರ್ಮಾಣ ಮಾಡಬೇಕು. ಚೆನ್ನಾಗಿ ನಡೀತಾ ಚರ್ಚೆ. ಹಾಗೆ ಇಲ್ಲಿ ಟೀಚರ್ ಆಗಿ ಬರ್ತಕ್ಕಂಥವ್ರು ಹೊರಗಡೆ ಕಲ್ತಿರೋ ತುಂಬ ಸಂಗತಿಗಳನ್ನ ಮರಿಬೇಕಾಗುತ್ತೆ. ಆಗ ಮರೆತರೆ ಮಾತ್ರ ಹೊಸದನ್ನು ಇಲ್ಲಿ ಕಲಿಬೋದು ಅಂತಾರೆ. ಅದನ್ನು ಮಾಡೇ ಮಾಡ್ತಾರೆ. ಆದರೆ ಅವರೆಲ್ಲರಿಗಿಂತ ಜಾಸ್ತಿ ನನಗೆ ವಿನಂತಿ ಮಾಡೋಕ್ಕಿರೋದು ಪಾಲಕರಿಗೆ ಮತ್ತು ಸಮಾಜದ ಎಲ್ಲ ಸಹೃದಯಿ ಬಂಧುಗಳು ಏನೇನು ಬಂದಿದ್ದೀರಿ ಅವ್ರಿಗೋಸ್ಕರ. ಶಾಲೆಗೆ ಮಕ್ಕಳನ್ನ ಗೇಟನ್ನು ದಾಟಿ ಒಳಗಡೆ ಕಲಿಸೋದ್ರ ಜೊತೆಗೆ ನಮ್ಮ ಕರ್ತವ್ಯ ಮುಗಿಯೋದಿಲ್ಲ ಅಂತಾನೆ. ಆ ಮಗು ಟೀಚರ್ ಜೊತೆಗೆ ಎಷ್ಟು ಇರ್ತಾರೋ ಅಷ್ಟೇ ಹೊರತು ನಮ್ಮ ಜೊತೆ ಕೂಡ ಇರ್ತಾರೆ. ಟೀಚರ್ ಜೊತೆ ಎಷ್ಟು ಸಮಯ ಕಳೀತಾರೋ ಅಷ್ಟೇ ಸಮಯ ನಮ್ಮ ಹತ್ರನೂ ಕಲಿತಾರೆ. ಅಲ್ಲಿ ಕಂಟಿನ್ಯೂಟಿ ಇರಬೇಕು ಅಂತ ಹೇಳಿದ್ರೆ ಮನೆಯ ಕೆಲವು ವಾತಾವರಣ ಶಾಲೆಯಲ್ಲೂ ಇರಬೇಕು, ಹಾಗೆ ಶಾಲೆಯ ಕೆಲವು ವಾತಾವರಣ ಮನೆಯಲ್ಲೂ ಕೂಡ ಇರಬೇಕು. ಇದು ಪರಸ್ಪರ ಕಾಂಪ್ಲಿಮೆಂಟ್ರಿ ಇದೆ. ಹಾಗೆ ಪಾಲಕರು ಇದನ್ನೊಂದು ಬಿಸ್ನೆಸ್ ಥರ ನಾನು ಫೀಸ್ ಕಟ್ತಾ ಇದ್ದೀನಿ ಅಥವಾ ಕಟ್ದೇನೋ ಜಾಸ್ತಿನೋ ಏನೋ ಇಲ್ಲಿನ ವ್ಯವಸ್ಥೆ ನನಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಇನ್ ರಿಟರ್ನ್ ನನಗೇನೋ ಬರಬೇಕು ಅಂತಾದರೆ ಅಲ್ಲಿ ಬೆಳೆಯೋದಿಲ್ಲ ಅಂತಲೇ. ಇವೆರಡು ಕಾಂಪ್ಲಿಮೆಂಟ್ರಿ ಅಂತಲೇ. ಟೀಚರು ಮತ್ತು ಪಾಲಕರೇನಿದ್ದಾರೆ ಇವರಿಬ್ಬರು ಕಾಂಪ್ಲಿಮೆಂಟ್ರಿ ಅಂತಲೇ. ರಿಲೇಷನ್ಶಿಪ್ ಉಳಿಸ್ಕೊಳ್ತೀವಿ. ಈ ಹೆಚ್ಚಿನ ಶಾಲೆಯ ಟೈಮ್ ಟೇಬಲ್ಗೆ, ಆಕ್ಟಿವಿಟಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತಾನೆ. ಆ ಔಚಿತ್ಯದ ಮಧ್ಯದಲ್ಲಿ, ಆ ಚೌಕಟ್ಟಿನ ಮಧ್ಯದಲ್ಲಿ ನಾವು ಈ ಶಾಲೆ ಜೊತೆ ಸಂಬಂಧ ಉಳಿಸ್ಕೊಳ್ತೀವ. ಅದು ಪಾಲಕರು ಮತ್ತು ಸಮಾಜದ ಸಹೃದಯ ಬಂಧುಗಳು, ತುಂಬ ದೊಡ್ಡವರು ಹಿರಿಯರೆಲ್ಲರೂ ಬಂದಿದ್ದೀರಿ ಅಂತಲೇ ನಾವೆಲ್ಲರೂ ಯೋಚನೆ ಮಾಡಬೇಕು. ಹುಲಿಮಂಗಲ ಪರಿಸರಕ್ಕೆ ಇನ್ನೊಂದು ಶಾಲೆ ಬಂದಿಲ್ಲ. ದ ಸ್ಕೂಲ್ ಹ್ಯಾಸ್ ಕಮ್.
ಇಟ್ ಇಸ್ ನಾಟ್ ಅನದರ್ ಸ್ಕೂಲ್, ಇಟ್ ಇಸ್ ದ ಸ್ಕೂಲ್ ಅಂತ. ಒಂದು ವರ್ಷದಲ್ಲಿ ನಮಗೆ ಈ ಶಾಲೆಗೂ ಉಳಿದ ಶಾಲೆಗಳಿಗೂ ನಾನು ಯಾರನ್ನೂ ಕಡಿಮೆ ಮಾಡ್ತಾ ಇಲ್ಲ ಅಂತಾನೆ. ಅವು ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು, ನಮಗಿಂತ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿರ್ತಕ್ಕಂಥವ್ರು ಇನ್ನೂ ತುಂಬ ಜನ ಇದ್ದಾರೆ ಅಂತ ಅಹಂಕಾರದಲ್ಲಿ ಹೇಳ್ತಾ ಇಲ್ಲ. ಬಟ್ ಇಟ್ ಇಸ್ ನಾಟ್ ಅನದರ್ ಸ್ಕೂಲ್, ಇಟ್ ಇಸ್ ದ ಸ್ಕೂಲ್. ಆ ರೀತಿ ಇಲ್ಲಿ ಆಡಳಿತ ವರ್ಗ ಮತ್ತು ಟೀಚರ್ಸ್ ಅದನ್ನು ಮಾಡೇ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಎಲ್ಲ ಪಾಲಕರು ಮತ್ತು ಸಮಾಜದ ಬಂಧುಗಳ ಕೈ ಜೋಡಿಸೋಣ ಅಂತ ಮಾತ್ರ ಹೇಳ್ತಾ, ಮತ್ತೊಮ್ಮೆ ಗೋಪಿನಾಥ ರೆಡ್ಡಿ ಅವರಿಗೆ, ಅವ್ರ ಶ್ರೀಮತಿ ಅವರಾಗಿರ್ತಕ್ಕಂಥ ಗಾಯತ್ರಿ ಅವರಿಗೆ, ಅವ್ರಿಗೆ ಈ ಗುಣ ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮೆಲ್ಲರ ಪರವಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನ್ನ ಕಡೆಯಿಂದ ಅವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹಾಗೆ ಆಲ್ಮೋಸ್ಟು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗಿತಾ ಬಂತು. ಹಾಗೆ ಊಟದ ಟೈಮ್ ಆಗಿರೋದ್ರಿಂದ ಈ ಕಡೆ ಊಟ ರೆಡಿ ಮಾಡಿದ್ರು. ಸೊ ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ರು. ಬಫೆಟ್ ಸಿಸ್ಟಮ್ ಇತ್ತು. ಮತ್ತೆ ಅಲ್ಲಿ ಕಂಟಿನ್ಯೂಸ್ ಆಗಿ ಅನೌನ್ಸ್ ಮಾಡ್ತಾ ಇದ್ರು, ಫುಡ್ ವೇಸ್ಟ್ ಮಾಡಬೇಡಿ, ಹಾಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, 2 ಸಲ ಹಾಕೊಂಡ್ರು ಪರವಾಗಿಲ್ಲ, ವೇಸ್ಟ್ ಮಾಡಬೇಡಿ ಅಂತ. ಹಾಗಾಗಿ ತುಂಬ ಎಲ್ಲ ನೀಟಾಗಿ ಮಾಡ್ತಾ ಇದ್ರು. ಹಾಗೆ ಬಂದವರು ಕೂಡ ಅಷ್ಟೇ, ಯಾರು ಕೂಡ ಫುಡ್ ವೇಸ್ಟ್ ಮಾಡಿದ್ದು ಕಾಣಿಸಿಲ್ಲ. ಸೊ ಎಲ್ಲನೂ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ತೊಂದರೆ ಮಾಡಬೇಡಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿ. ಯಾವುದೇ ಆಹಾರ ಪದಾರ್ಥಗಳನ್ನು ತಟ್ಟೆಗಳಲ್ಲಿ ಬಿಡದ ಹಾಗೆ ನೋಡ್ಕೋಬೇಕು ಪೋಷಕರು. ಹಾಗೆ ಅಲ್ಲಿಂದ ಸ್ಕೂಲ್ಗೆ ಒಳಗಡೆ ಬಂದ್ವಿ. ಅಲ್ಲಿ ನೋಡಕ್ ಬಿಟ್ಟಿದ್ರು ಒಳಗಡೆ. ಸೊ ಹಾಗಾಗಿ ಸ್ಕೂಲ್ ಒಳಗಡೆ ಬಂದ್ವಿ. ಚೆನ್ನಾಗಿ ಅರೇಂಜ್ಮೆಂಟ್ಸು, ಡೆಕೋರೇಷನ್ ಎಲ್ಲ ಮಾಡಿದ್ರು. ಹಾಗೆ ಇಲ್ಲಿ ಒಳಗೆ ಬರ್ತಿದ್ದ ಹಾಗೆ ದೇವಿದು ಒಂದು ಮೂರ್ತಿ ಥರ ಮಾಡಿಟ್ಟಿದ್ರು. ಹಾಗೆ ಗಣಪತಿದು ಒಂದು ಮೂರ್ತಿ ಬೇರೆ ಇತ್ತು. ಸೊ ಇಲ್ಲಿಂದ ಹಾಗೆ ಒಳಗಡೆ ಹೋದ್ವಿ. ತುಂಬಾನೇ ರಶ್ ಇತ್ತು, ಯಾಕಂದ್ರೆ ಎಲ್ಲರೂ ನೋಡ್ತಾ ಇದ್ರಲ್ಲ, ಹಾಗಾಗಿ ತುಂಬಾನೇ ರಶ್ ಆಗಿತ್ತು. ಹಾಗೆ ಚಿಕ್ಕ ಮಕ್ಳದ್ದು ಕ್ಲಾಸ್ ಇದೆಯಲ್ಲ, LKG UKG, ಅವೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಸೊ ಪಾಪು ಕ್ಲಾಸು ಯಾವುದು ಅಂತ ಗೊತ್ತಿಲ್ಲ, ಬಟ್ ಒಂದು 2-3ರಲ್ಲಿ ಅದು ಒಂದಿದೆ. ಸೊ ಅಲ್ಲಿ ಕೂಡ ನೋಡೋಣ ಅಂತ ಕರ್ಕೊಂಡ್ಬಂದ್ವಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಮಕ್ಕಳಿಗೆ ರೆಡಿ ಮಾಡಿದ್ರು. ಸೊ ಗುಡ್ ಹ್ಯಾಬಿಟ್ಸು, ಬ್ಯಾಡ್ ಹ್ಯಾಬಿಟ್ಸ್, ಹೀಗೆ ಬೇರೆ ಬೇರೆ ರೀತಿ ಎಲ್ಲ ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟ್ ಆಗೋ ಥರ ಮಾಡಿದ್ರು ಕ್ಲಾಸು. ವೈಟ್ ಟೀತ್ ಇದೆ ನೋಡಲ್ಲಿ ಬಾಬಾ. ಹಾಗೆ ಒಂದೊಂದು ಕ್ಲಾಸ್ ರೂಮಲ್ಲೂ ಟೀಚರ್ಸ್ ಕೂಡ ಇದ್ದರು ಆಲ್ರೆಡಿ. ಅವರು ಬಂದು ಮಕ್ಕಳಿಗೆಲ್ಲ ಮಾತಾಡಿಸ್ತಾ ಇದ್ರು. ತುಂಬ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿದ್ರು. ಪಾಪು ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದ. ಅವನಿಗೆ ಫುಲ್ ಕಲರ್ಫುಲ್ ಥರ ಕಾಣಿಸಿ, ಮತ್ತು ಹೊಸ ಜಾಗ ಅಲ್ವಾ, ಫುಲ್ ಡಿಫ್ರೆಂಟಾಗಿ ಕಾಣಿಸ್ತು. ಹಾಗಾಗಿ ತುಂಬ ಖುಷಿಯಾಗಿದ್ದ. ಹಾಗೆ ಎಲ್ಲ ಕಡೆ ಈ ಥರನೇ ಚಾರ್ಟ್ ಎಲ್ಲ ಹಾಕಿದ್ರು. ಪಾಪು ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದ. classroom, hospital, ರೈಟ್ ಬಿಹೇವಿಯರ್, eating, library. ನೆಕ್ಸ್ಟ್ ನಾವು ಇಲ್ಲಿಂದ ಫಸ್ಟ್ ಫ್ಲೋರಿಗೆ ಹೋದ್ವಿ. ಆ್ಯಕ್ಚುಲಿ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರ್ ಎರಡೇ ಕೊಟ್ಟಿದ್ದು, ಮತ್ತು ಮೇಲೆ ಎಲ್ಲ ಬಿಡ್ತಾ ಇರಲಿಲ್ಲ, ಇನ್ನೂ ಆಗ್ತಾ ಇತ್ತಲ್ಲ ಕನ್ಸ್ಟ್ರಕ್ಷನ್, ಹಾಗಾಗಿ. ಸೊ ಇಲ್ಲೇ 2 ಬಿಟ್ಟಿದ್ದು. ಮೇಲ್ಗಡೆ ಎಲ್ಲ ನೋಡಿದ್ವಿ. ನೋಡಿ, ಈ ಥರ ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ಬಿಲ್ಡಿಂಗು. ಫೈನಲಿ ಪ್ರೋಗ್ರಾಮ್ ಚೆನ್ನಾಗಾಯಿತು. ಸರಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.